ಈಗಾಗಲೇ ನಮಗೆಲ್ಲ ನಮ್ಮ ಕಣ್ಣಿಗೆ ಮಣ್ಣು ಹಾಕಿ ಇಡೀ SIT ಮತ್ತು ಪೊಲೀಸರ ಕಣ್ಣಿಗೆ ಮಣ್ಣು ಹರಿಚಿರುವಂಥ ಪ್ರಜ್ವಲ್ ರೇವಣ್ಣ ಜರ್ಮನಿಯಲ್ಲಿಲ್ಲ, ಮ್ಯೂನಿಚ್ನಲ್ಲಿಲ್ಲ, ಆತ ಇರೋದು ದುಬೈನಲ್ಲಿ. ಪ್ರತಿದಿನವೂ ತನ್ನ ಕಡೆಯವರ ಜೊತೆಗೆ ಸಂಪರ್ಕದಲ್ಲಿದ್ದಾನೆ. ಪ್ರತಿದಿನ ತಮ್ಮವರನ್ನ ತಮ್ಮ ಯಾರ್ಯಾರ ಜೊತೆ ಮಾತಾಡಬೇಕು ಅವ್ರ ಜೊತೆ ನಿರಂತರ ಸತತ ಸಂಪರ್ಕದಲ್ಲಿ ಕಾಮಾಂಧ ಪ್ರಜ್ವಲ್ ರೇವಣ್ಣ ಇದ್ದಾನೆ ಅನ್ನೋದು ಸ್ಪಷ್ಟ. ಮುಂದಿನ ಹಾದಿಯ ಬಗ್ಗೆಯೂ ಕೂಡ ಪ್ರತಿದಿನವೂ ಪ್ರಜ್ವಲ್ ಚರ್ಚೆ ಮಾಡ್ತಿದ್ದಾನೆ, ಮಾತುಕತೆ ಆಗ್ತಿದೆ. ತಂತ್ರ ರಣತಂತ್ರ ಉಪಾಯಗಳ ಕುರಿತು ನಿರಂತರವಾಗಿ ಮಾಹಿತಿಗಳನ್ನು ಪಡೆದುಕೊಳ್ತಿದ್ದಾನೆ ಪ್ರಜ್ವಲ್ಲು. ಸಂಪರ್ಕಕ್ಕಾಗಿ ಪ್ರಜ್ವಲ್ನಿಂದ ಫ್ಯಾಮಿಲಿ ಫ್ರೆಂಡ್ ಒಬ್ಬರ ಫೋನ್ ಅನ್ನ ಕೂಡ ಬಳಕೆ ಮಾಡಿಕೊಳ್ಳಲಾಗ್ತಾ ಇದೆ. ನಮಗೆ ಗೊತ್ತಿಲ್ಲ ಅವನು ಎಲ್ಲಿ ಹೋಗಿದ್ದಾನೆ, ನಮ್ಗೆ ಹೇಳೋಗ್ತಾನ, 5 ವರ್ಷದಿಂದ ನಮ್ಮ ಜೊತೆಗೆ ಇರಲಿಲ್ಲ, ಎಲ್ಲ ಸುಳ್ಳ್ರಿ, ಎಲ್ಲವೂ ಸುಳ್ಳೆ. ಈತ ಫ್ಯಾಮಿಲಿ ಜೊತೆ ಸಂಪರ್ಕದಲ್ಲಿರೋದಕ್ಕೆ, ಫ್ಯಾಮಿಲಿ ಅಂದ್ರೆ ಯಾರು? ರೇವಣ್ಣ, ಅವ್ರ ತಾಯಿ ಭವಾನಿ, ಅವ್ರ ಅಣ್ಣ ಸೂರಜ್ಜು, ಚಿಕ್ಕಪ್ಪ, ತಾತ, ಎಲ್ಲರ ಜೊತೆಗೂ ಅವನು ಸಂಪರ್ಕದಲ್ಲಿದ್ದ. ಯಾರ್ದೋ ಒಂದು ಫೋನ್ ತಗೊಂಡ ಆ ಫೋನಲ್ಲೇ ಆತ ಸಂಪರ್ಕದಲ್ಲಿದ್ದ. ಫ್ಯಾಮಿಲಿ ಫ್ರೆಂಡ್ ಫೋನನ್ನು ಬಳಕೆ ಮಾಡ್ಕೊಂಡಿದ್ದ. ಏನು ಮಾಡೋಣ, ಇವತ್ತು ನೀವು ವಿಡಿಯೋ ಮಾಡಿ, ನಾಳೆ ನೀವು ಲೆಟ್ರ್ ಬರೀರಿ, ನಾಡಿದ್ದು ನಾನು ವಿಡಿಯೋ ಮಾಡಿಬಿಡ್ತೀನಿ ಅನ್ನುವ ಎಲ್ಲ ಮಾತುಕತೆಗಳು ಇವರೆಲ್ಲರ ನಡುವೆನೇ ಆಗಿರೋದು. ಯಾವುದೂ ಕೂಡ ಏನು ಮನವಿ ರೀತಿಯಲ್ಲೇ ಅಥವಾ ಅವನು ಗೊತ್ತಿಲ್ಲದೆ ಆಗಿದೆ ಅಂತ ಅನ್ನೋದನ್ನು ಈ ಕ್ಷಣದವರೆಗೂ ಒಪ್ಕೊಳ್ಳೋದಕ್ಕಂತೂ ಸಾಧ್ಯ ಇಲ್ಲ. ಆ್ಯಂಡ್ ಈತ ಇರೋದು ಪಾಮ್ ಜುಮೇರಾದಲ್ಲಿ. ಪಾಮ್ ಜುಮೇರಾ ಅನ್ನುವಂಥ ಲೊಕೇಶನ್. ಯಾರಿಗೂ ತಾನು ಎಲ್ಲಿದ್ದೀನಿ, ಏನು ಮಾಡ್ತಿದ್ದೀನಿ ಅನ್ನೋದು ಗೊತ್ತಾಗಬಾರ್ದು. ಹಾಗಾಗಿ ವೈಭವೋಪೇತ ಒಂದು ದೊಡ್ಡ ದ್ವೀಪವನ್ನು ಆಯ್ಕೆ ಮಾಡ್ಕೊಂಡಿದ್ದಾನೆ. ದುಬೈನ ಅತ್ಯಂತ ಸುಂದರ ಇದು ವೈಭವೋಪೇತ ದ್ವೀಪ, ಇದು ಪಾಮ್ ಜುಮೇರಾ. ಕೃತಕ ದ್ವೀಪ ಆಗಿರುವಂಥ ಪಾಮ್ ಜುಮೇರಾದಲ್ಲಿ ಸಕಲ ಸೌಕರ್ಯಗಳನ್ನು ಈತನಿಗೆ ಮಸ್ತ್ ಮಾಡಿದ್ರು. ಖಾಸಗಿ ವಿಲ್ಲಾದಲ್ಲೇ ಪ್ರಜ್ವಲ್ ರೇವಣ್ಣ ಅಡಗಿ ಕೂತಿದ್ದ. ಅಲ್ಲಿನ ಒಂದು ರೆಗ್ಯುಲರ್ ಪಾಮ್ ಜುಮೇರಾದ ಒಳಗಿರುವಂಥ ಒಂದು ಸಣ್ಣ ವಿಲ್ಲಾನೂ ಕೂಡ ಅತ್ಯಾಕರ್ಷಕ ಸೌಲಭ್ಯಗಳನ್ನು ಹೊಂದಿರುತ್ತೆ. ಪಾಮ್ ಜುಮೇರಾ ಅನ್ನುವಂಥ ಜಾಗನೇ ಅದು ಎಲ್ಲರಿಗೂ ಹೇಳಿ ಮಾಡಿಸಿರೋ ಜಾಗ ಅಲ್ಲ, ಕೆಲವೊಂದಿಷ್ಟು ಜನಕ್ಕೆ ಮಾತ್ರ. ಅಲ್ಲಿ ಹೋಗೋರು ಎಲ್ಲರೂ, ಎಲ್ಲ ವರ್ಗದವರು ಹೋಗೋದಕ್ಕಾಗೋದಿಲ್ಲ, ಕೆಲವು ವರ್ಗದವರು ಮಾತ್ರ ಹೋಗೋದು. ಪಾಮ್ ಜುಮೇರಾ ಸುಂದರ ದ್ವೀಪ. ಆ ದ್ವೀಪದಲ್ಲಿ ಸಕಲ ಸಂಪತ್ತು, ಸಕಲ ಸೌಲಭ್ಯಗಳನ್ನು ಈತನಿಗೋಸ್ಕರ ಸಿದ್ಧ ಮಾಡಿಟ್ಕೊಳ್ಳಲಾಗಿತ್ತು. ಎಲ್ಲ ಇಷ್ಟು ದಿನ, 1 ತಿಂಗಳು ನಮಗೊತ್ತಿಲ್ಲ ಅಂತ ಹೇಳಿ ಬರೀ ಸುಳ್ಳಿನ ಲೋಕದಲ್ಲೇ, ಸುಳ್ಳಿನ ಕಂತೆಯಲ್ಲೇ ನಮ್ಮನ್ನು ಮುಳುಗಿಸಿ ಎಬ್ಬಿಸ್ಬಿಟ್ರು. ಆದರೆ ಈತ ಇರೋದು ಪ್ರಪಂಚದ ಮಾನವ ನಿರ್ಮಿತ ಅತಿ ದೊಡ್ಡ ದ್ವೀಪದಲ್ಲಿ. ಇಷ್ಟು ದಿನ ಆರಾಮಾಗಿದ್ದ, ಅಲ್ಲಿರುವಂಥ ಸೌಕರ್ಯಗಳನ್ನು ಅನುಭವಿಸ್ಕೊಂಡು ಚೆನ್ನಾಗಿದ್ದ. ಈತನಿಗೆ 3 ಜನ ಅಸಿಸ್ಟೆಂಟ್ಸ್ಗಳು. ಅವ್ರ ಫೋನಿಂದ ಬೇಕಾದ್ರೆ ಫೋನು, ಮನೆಗೆ ಫೋನು, ಮೆಸೇಜೋ, ಲಾಯರ್ಗೆ ಬೇಕು ಅವ್ರಿಗೆ ಫೋನು, ಎಲ್ಲರ ಜೊತೆನೂ ಸಂಪರ್ಕದಲ್ಲಿದ್ದ. ಅಪ್ಸ್ಕಾಂಡ್ ಆಗಿರುವಂಥ ಓರ್ವ ಆರೋಪಿ. ಅವನು ನಾರ್ಮಲ್ ಆಗಿ ಹೇಗೆ ಇರ್ತಾನೆ, ಮನೆಯವ್ರ ಜೊತೆ ಹೆಂಗೆ ಸಂಪರ್ಕದಲ್ಲಿ ಇರ್ತಾನೆ, ಅದೆಲ್ಲ ರೀತಿಯಲ್ಲೂ ಈತ ಇದ್ದ. ಈತನ ಮೇಲಿದ್ದಂಥ ಪ್ರಕರಣ ಗಂಭೀರವಾಗಿರಬಹುದು. ಈತ ತನ್ನ ಪ್ರಕರಣದಿಂದ ಇದರಿಂದ ನಾನು ತಪ್ಪಿಸ್ಕೊಳ್ಳೋದಕ್ಕೆ ಏನೇನು ಮಾಡಬೇಕು ಅನ್ನೋದನ್ನ ಎಲ್ಲ ಮಾಡಿದ್ದಾನೆ. ಆತ ತನ್ನ ಪರ್ಸ್ನಲ್ ಮೊಬೈಲ್ ಫೋನನ್ನು ಯೂಸ್ ಮಾಡಿಲ್ಲ, ಪರ್ಸ್ನಲ್ ಡೀಟೇಲ್ಗಳ ಜೊತೆಗೆ ರೂಮ್ಗಳನ್ನು ಬುಕ್ ಮಾಡ್ಕೊಂಡಿಲ್ಲ, ಎಲ್ಲವನ್ನು ಬೇರೆಯವ್ರ ಹೆಸರಲ್ಲೇ ಮಾಡಿದ್ದಾರೆ. ಅವರು ಈವರೆಗೂ ಹೆಂಗೆ ಬೇರೆಯವ್ರ ಹೆಸರಲ್ಲೇ ಮಾಡ್ಕೊಂಡಿದ್ರು, ಈ ಸಲನೂ ಕೂಡ ಬೇರೆಯವ್ರ ಹೆಸರಿನಲ್ಲೇ ಟಿಕೆಟ್ ಬುಕ್ಕಿಂಗು, ಬೇರೆಯವ್ರ ಹೆಸರಿನಲ್ಲೇ ರೂಮ್ ಬುಕ್ಕಿಂಗು, ಬೇರೆಯವ್ರ ಹೆಸರಿನಲ್ಲೇ ಕ್ಯಾಬ್ ಬುಕ್ಕಿಂಗು, ಬೇಕಾಗಿರೋದೆಲ್ಲವೂ ಕೂಡ ಬೇರೆಯವರ ಹೆಸರಿನಲ್ಲೇ ಬುಕ್ ಆಗಿರೋದು. ಪ್ರಜ್ವಲ್ ರೇವಣ್ಣನ ಹೆಸರಿನಲ್ಲಿ ಏನೂ ಬುಕ್ ಆಗಿಲ್ಲ. ಪ್ರಜ್ವಲ್ ರೇವಣ್ಣ ಇಲ್ಲಿರೋದು ಅನ್ನೋದಕ್ಕೆ ಯಾವುದೇ ಪ್ರೂಫ್ಗಳನ್ನು ಅಥವಾ ಯಾವುದೇ ಒಂದು ಸಣ್ಣ ಸೋರಿಕೆ ಆಗದೇ ಇರೋ ರೀತಿಯಲ್ಲಿ ಮೇಂಟೈನ್ ಮಾಡಿದ್ದಾರೆ. ಅಷ್ಟು ಚೆನ್ನಾಗಿ ತಲೆ ಉಪಯೋಗಿಸಿದ್ದಾರೆ, ಅಷ್ಟು ಚೆನ್ನಾಗಿ ಕಾನೂನು ಸಲಹೆಗಳನ್ನು ಪಡೆದುಕೊಂಡಿದ್ದಾರೆ. ಏನು ಮಾಡಬೇಕು, ಏನು ಮಾಡಬಾರ್ದು ಅನ್ನೋದನ್ನು ಭಾಳ ಸ್ಪಷ್ಟವಾಗಿ ಪ್ರಜ್ವಲ್ ರೇವಣ್ಣ ಫಾಲೋ ಮಾಡಿದ್ದಾರೆ. ಅದಕ್ಕೋಸ್ಕರನೇ ಕಳೆದ 1 ತಿಂಗಳಿಂದ ಆತ ಹೊರಗಡೆ ಬಂದಿಲ್ಲ. 1 ತಿಂಗಳಿಂದ ಆತ ಎಲ್ಲಿದ್ದಾನೆ, ಏನು ಮಾಡ್ತಿದ್ದಾನೆ, ಏನೂ ಕೂಡ ಹೇಳೋದಕ್ಕಾಗಿರಲಿಲ್ಲ. ಸರಿಯಾಗಿ ಪ್ರಜ್ವಲ್ ರೇವಣ್ಣ ಒಬ್ಬ ಕಳ್ಳ ಏನು ಮಾಡಬೇಕು, ಒಬ್ಬ ಆರೋಪಿತ ಏನೇನು ಮಾಡಬೇಕು ಅದೇ ಮಾಡ್ಕೊಂಡಿದ್ದಾನೆ. ಆಯಿತು, ಪಾಮ್ ಜುಮೇರಾ ಆದಮೇಲೆ ದುಬೈನ ಮರೀನಾ ಏನು, ಪಾಮ್ ಜುಮೇರಾದ ರೀತಿಯಲ್ಲೇ ಇರುವಂಥ ಮತ್ತೊಂದು ಜಾಗ. ದುಬೈನ ಮರೀನಾದ ಒಂದು ಅತ್ಯಂತ ಶ್ರೀಮಂತರು, ಅತ್ಯಂತ ದೊಡ್ಡವರು ಇರುವಂತಹ ಫ್ಲ್ಯಾಟ್ನಲ್ಲಿ HD ದೇವೇಗೌಡರ ಆಪ್ತರಾಗಿರುವ ಮುಸ್ಲಿಂ ಉದ್ಯೋಗಿಯೊಬ್ಬರ ಫ್ಲ್ಯಾಟ್ನಲ್ಲೇ ಅಡಗಿ ಕುಳಿತಿದ್ದಾನೆ. ಅಲ್ಲೇ ಕುಳಿತುಕೊಂಡು ಭಾರತಕ್ಕೆ ಬರುವ ಬಗ್ಗೆ ಪ್ರಜ್ವಲ್ ಮಾಹಿತಿಯನ್ನು ಕೊಟ್ಟಿರೋದು. ಅಲ್ಲೇ ಕುತ್ಕೊಂಡು ವಿಮಾನದ ಟಿಕೆಟ್ ಕೂಡ ಬುಕ್ಕಿಂಗ್ ಮಾಡ್ಕೊಂಡಿರೋದು. ಪಾಮ್ ಜುಮೇರಾದ ನಂತರ ನೇರವಾಗಿ ದುಬೈನ ಮರೀನಾಗೆ ಹೋಗ್ತಾನೆ. ಮರೀನಾ ಅಂತಂದ್ರೆ ಗೊತ್ತಾಗುತ್ತೆ, ದುಬೈನ ಮರೀನಾ ಅಂತಂದ್ರೆ ಅದು ಇರೋದೇ ದೊಡ್ಡವರಿಗೋಸ್ಕರ, ಉದ್ಯಮಿಗಳಿಗೋಸ್ಕರ, ಶ್ರೀಮಂತರಿಗೋಸ್ಕರ, ಕೋಟ್ಯಾಧಿಪತಿಗಳಿಗೋಸ್ಕರ. ಆರ್ಟಿಫಿಷಿಯಲ್ ಕ್ಯಾನಲ್ ಸಿಟಿ ಇದು. 3 ಕಿಲೋಮೀಟರ್ ಉದ್ದ ಬರುತ್ತೆ.
ಈ ದುಬೈ ಮರಿನಾದಲ್ಲಿ ದೇವೇಗೌಡರಿಗೆ ಬೇಕಾಗಿರೋ ಒಬ್ಬರ ಮನೆಯಲ್ಲಿ ಈತ ರೆಸ್ಟ್ ಮಾಡ್ತಿದ್ದ. ದೇವೇಗೌಡರಿಗೆ ಪರಮಾಪ್ತರಾಗಿರುವ ಒಬ್ಬ ಮುಸ್ಲಿಂ ಉದ್ಯಮಿಯ ಮನೆಯಲ್ಲಿ ಪ್ರಜ್ವಲ್ ರೇವಣ್ಣ ರೆಸ್ಟ್ ಮಾಡಿದ್ದ. ಮುಸ್ಲಿಂ ಉದ್ಯಮಿಯ ಮನೆ ಅಂತಂದ್ರೆ ಅವರೆಲ್ಲ ಇರ್ತಾರಲ್ಲ, ಅದೇ ಮನೆ ಆಗಬೇಕು ಅಂತಿಲ್ಲ. ಅಲ್ಲಿರುವ ಉದ್ಯಮಿಗಳು ಹಲವು ಕಟ್ಟಡಗಳನ್ನು ಹೊಂದಿರ್ತಾರೆ. ಅವ್ರದ್ದು ಒಂದೇ ಮನೆ, ಈ ಮನೆಯಲ್ಲಿ ನಾವು ಬಿಟ್ಟರೆ ಮತ್ತೊಂದು ಮನೆ ಇಲ್ಲ ನಮ್ಗೆ ಅನ್ನೋದೆಲ್ಲ ಇರಲ್ಲ. ಅವ್ರಿಗೆ ಬೇರೆ ಬೇರೆ ಮನೆಗಳಿರುತ್ತೆ. ಅದೇ ರೀತಿಯ ಒಂದು ಮನೆಯಲ್ಲಿ ಈತನಿಗೆ ಒಂದು ಸಂಪೂರ್ಣವಾದಂಥ ರಕ್ಷಣೆಯನ್ನು ಕೊಟ್ಟಿದ್ರು, ಸಂಪೂರ್ಣ ಫೆಸಿಲಿಟಿಗಳನ್ನು ಕೊಟ್ಟಿದ್ರು. ಈತ ವಿಡಿಯೋ ಮಾಡಿದ್ನಲ್ಲ ಮೊನ್ನೆ, ಬರೀ ಒಂದು ಬಿಳಿ ಗೋಡೆಯನ್ನು ಬ್ಯಾಕ್ಗ್ರೌಂಡ್ ಇಟ್ಕೊಂಡು, ಆ ಗೋಡೆಯೂ ಕೂಡ ಇದೇ ಉದ್ಯಮಿಯ ಮನೆಯ ಗೋಡೆ. ಈತ ಟಿಕೆಟ್ ಬುಕ್ ಮಾಡಿರೋದು ಕೂಡ ಇದೇ ಜಾಗದಲ್ಲಿ ಕೂತ್ಕೊಂಡು, ದುಬೈಯಲ್ಲಿ ಕೂತ್ಕೊಂಡೆ ಕಾನೂನಿಗೆ ಕಣ್ಣಿಗೆ ಮಣ್ಣೆರಚುವ ಎಲ್ಲ ಕೆಲಸವನ್ನು ಪ್ರಜ್ವಲ್ ಮಾಡಿದ್ದಾನೆ. ಸೊ ಅವನು ಜರ್ಮನಿನಲ್ಲಿಲ್ಲ, ಮ್ಯೂನಿಚ್ನಲ್ಲಿಲ್ಲ, ಮತ್ತೊಂದು ಇಟಲಿ, ಫ್ರಾನ್ಸು, ಫ್ರಾಂಕ್ಫರ್ಟು ಎಲ್ಲೂ ಇಲ್ಲ. ಆತ ಇರೋದು ದುಬೈನ ಮರಿನಾದಲ್ಲಿರುವಂಥ ಒಂದು ಫ್ಲ್ಯಾಟ್ನಲ್ಲಿ ಆತನ ತಾತನ ಅತಿ ಆಪ್ತರ ಮನೆಯೊಂದರಲ್ಲಿ ಇರುವಂಥದ್ದು ಪ್ರಜ್ವಲ್ ರೇವಣ್ಣ. ಬರದೇ ಏನು ಮಾಡ್ತಾನೆ, ಬರಲೇಬೇಕು. ಇಲ್ಲ ಅಂತಂದರೆ ಪಾಸ್ಪೋರ್ಟು ಕೂಡ ರದ್ದಾಗ್ಬಿಡುತ್ತೆ. ದುಬೈನಲ್ಲಿ ಒಂದು ವಿಚಾರ, ದುಬೈನಲ್ಲಿ ಯಾರಾದರೂ ಮನೆಗೆ ನೀವು ಹೋಗಬೇಕು, ಮನೆಯಲ್ಲಿ ಇರಬೇಕು ಅಂತಂದರೆ ನೀವು ಬೇರೆ ದೇಶದ ಪ್ರಜೆಯಾಗಿದ್ದರೆ ಅವರ ಸಂಪೂರ್ಣ ಡೀಟೇಲ್ಗಳನ್ನು ಆ ಮನೆಗೆ ಹೋಗೋದಕ್ಕಿಂತ ಮುನ್ನ ಕೊಡಬೇಕಾಗತ್ತೆ. ಆದರೆ ಈತ ತಲೆ ಉಪಯೋಗಿಸಿದ್ದಾನೆ. ಬೇರೆ ಬೇರೆ ರೀತಿಯಲ್ಲಿ ಹೇಗೆ ತನ್ನ ಹೆಸರು ಬರದೇ ಇರೋ ಹಾಗೆ, ಹೇಗೆ ತನ್ನ ಗುರುತು ಅಥವಾ ತಾನಿಲ್ಲಿದ್ದೀನಿ ಅನ್ನೋದನ್ನು ಪತ್ತೆ ಹಚ್ಚೋದಕ್ಕೆ ಸಾಧ್ಯ ಆಗದೇ ಇರೋ ಹಾಗೆ ಪ್ರಜ್ವಲ್ ರೇವಣ್ಣ ಬಹಳ ಸುಂದರವಾದಂಥ ರೂಟ್ಗಳನ್ನು ಚೂಸ್ ಮಾಡಿದ್ದಾನೆ. ಅದೇ ರೂಟ್ಗಳ ಮುಖಾಂತರವಾಗಿ ಆತ ಔಸ್ಕೊಂಡು ಕೂತಿದ್ದಾನೆ. ಸಾಧಾರಣವಾಗಿ ಸಾಧ್ಯ ಇಲ್ಲ. ಒಂದೊಂದು ತಿಂಗಳು ಒಬ್ಬ ಜನಪ್ರತಿನಿಧಿ, ಈ ದೇಶದ ಒಬ್ಬ MP ಔಸ್ಕೊಂಡು ಓಡಾಡ್ತಾನೆ ಅಂತಂದರೆ ಸಾಮಾನ್ಯರಿಗಂತೂ ಸಾಧ್ಯ ಇಲ್ಲ. ಏನೇನು ಮಾಡಬೇಕು ಅದೆಲ್ಲವನ್ನು ತಿಳ್ಕೊಂಡೇ ಮಾಡಿದ್ದಾನೆ. 3 ಜನ ಹುಡುಗರನ್ನು ಕರ್ಕೊಂಡೋಗಿ ಅವ್ರ ಜೊತೆಗೇನೆ ಅವರ ಮೊಬೈಲ್ಗಳಲ್ಲಿ ಅವರ ಫೋನ್ಗಳನ್ನು ಯೂಸ್ ಮಾಡಿಕೊಂಡು ಯಾರ್ಯಾರನ್ನ ಹೇಗೆ ಎಲ್ಲೆಲ್ಲಿ ಕಾಂಟ್ಯಾಕ್ಟ್ ಮಾಡಬೇಕೋ ಹಾಗೆ ಕಾಂಟ್ಯಾಕ್ಟ್ ಮಾಡಿದ್ದಾನೆ. ಪ್ರಜ್ವಲ್ ರೇವಣ್ಣ ಅವರ ಪರ ವಕೀಲರ ಜೊತೆ ಕಾನೂನು ಹೋರಾಟದ ಬಗ್ಗೆ, ಆ ತಾತನ ಜೊತೆ, ಚಿಕ್ಕಪ್ಪನ ಜೊತೆ, ಅಪ್ಪನ ಜೊತೆ, ಅಮ್ಮನ ಜೊತೆ ಎಲ್ಲೆಲ್ಲಿ ಹೇಗೆ ಮಾತಾಡಬೇಕೋ ಎಲ್ಲ ರೀತಿಯಲ್ಲೂ ಮಾತಾಡಿರುವ ಸಾಧ್ಯತೆಗಳಂತೂ ಬಹಳ ದಟ್ಟವಾಗಿದೆ. ಯೂಶ್ವಲಿ ಹೇಗೆ ಬೇರೆ ಬೇರೆ ಕ್ರಿಮಿನಲ್ಗಳು ಪೊಲೀಸರ ಕಣ್ಣಿಗೆ ಮಣ್ಣೆರುತ್ತಾರೋ ಅದೇ ರೀತಿ ನಮ್ಮ ದೇಶದ ಸಂಸದ, ಹಾಸನವನ್ನು ಪ್ರತಿನಿಧಿಸುವ ಸಂಸದ, ಹಾಸನದ ಹೆಣ್ಣುಮಕ್ಕಳ ಮಾನ ಶೀಲವನ್ನು ರಸ್ತೆ ಪಾಲು ಮಾಡಿರುವ, ಬೀದಿಯಲ್ಲಿ ಹರಾಜು ಹಾಕಿರುವ ಓವ ಕಾಮಾಂಧ ಪ್ರಜ್ವಲ್ ರೇವಣ್ಣ ಮಾಡಿದ್ದಾನೆ ಅನ್ನೋದು ಬಹಳ ಸ್ಪಷ್ಟ. ಪ್ರಜ್ವಲ್ ರೇವಣ್ಣ ದುಬೈನಲ್ಲೆಲ್ಲೋ ಔಸ್ಕೊಂಡು ಕೂತಿದ್ದಾನೆ, ಬರ್ತಾನೆ ಕೆಲವೇ ದಿನಗಳಲ್ಲಿ. ಆದರೆ ಹೇಗೆ ಬರ್ತಾನೆ? ಮ್ಯೂನಿಚ್ನಿಂದ ಬೆಂಗಳೂರಿಗೆ ಬುಕ್ ಆಗಿರುವ ಫ್ಲೈಟ್ ಪ್ರಜ್ವಲ್ ರೇವಣ್ಣನ ಹೆಸರಿನಲ್ಲಿ ಯಾರು ಬರ್ತಾರೆ ಆ ಫ್ಲೈಟ್ನಲ್ಲಿ? ಎಲ್ಲ ಕಾಯ್ತಾರಲ್ವಾ? ಮ್ಯೂನಿಚ್ನಿಂದ ಒಂದು ಫ್ಲೈಟ್ ಹೊರಡ್ತಾ ಇದ್ದಂಗೆ ಕರ್ನಾಟಕದ ಮಾಧ್ಯಮಗಳ ಕಡೆಯವರು ಅಲ್ಲಿ ಮ್ಯೂನಿಚ್ನಲ್ಲಿ ಏರ್ಪೋರ್ಟಲ್ಲಿ ನಿಂತ್ಕೊಂಡು ಪ್ರಜ್ವಲ್ ಬನ್ನ ಅಂತ ಹೇಳಿ ಕಾಯ್ಕೊಂಡು ಕೂತಿರ್ತಾರೆ. ಆಲ್ ಆಫ್ ಅ ಸಡನ್ ಅಲ್ಲಿ ಬಂದಿಲ್ಲ, ಫ್ಲೈಟ್ ಟೇಕ್ ಆಫ್ ಆಯಿತು ಅಂತಂದರೆ ಒಂದು ಸುದ್ದಿ ಬರುತ್ತೆ, ಪ್ರಜ್ವಲ್ ಈ ಫ್ಲೈಟ್ನಿಂದ ಹೊರಟಿಲ್ಲ ಅನ್ನೋದಾಗುತ್ತೆ. ಆಗ ಆಲ್ ಡೈವರ್ಷನ್ ಆಗುತ್ತೆ, ಅಟೆನ್ಷನ್ ಸಂಪೂರ್ಣವಾಗಿ ಬೇರೆ ಕಡೆ ಹೋಗಿಬಿಡುತ್ತಲ್ಲ. ಆ ಗ್ಯಾಪ್ನಲ್ಲಿ ನಾನಿಲ್ಲಿ ಬರೋಣ ಅನ್ನೋದು ಪ್ರಜ್ವಲ್ನ ಪ್ಲಾನ್.